ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿಪಿಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿಪಿಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತು ಕೂಡ ವಿಡಿಯೋಗಳಿಗೆ ನೋಟಿಫೈ ಆಗಿ. ಇವತ್ತು ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇತ್ತೀಚೆಗೆ ಕರ್ನಾಟಕದಲ್ಲಿ ಉತ್ಖನಗೊಂಡಿರುವಂತಹ ಗುತ್ತಲ ಶಾಸನದ ಕುರಿತು ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹಾಗಾಗಿ ಈ ಒಂದು ಟಾಪಿಕ್ ನಮ್ಮ ಮುಂಬರುವಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಈ ಒಂದು ಟಾಪಿಕ್ ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಈ ಒಂದು ಗುತ್ತಲ ಶಾಸನ. ಸೊ ಹಾಗಾದ್ರೆ ಏನಕ್ಕೆ ಈ ಒಂದು ಶಾಸನ ನ್ಯೂಸ್ ಅಲ್ಲಿ ಅಂದ್ರೆ, ರೀಸೆಂಟ್ ಆಗಿ ನಮ್ಮ ಒಂದು ಕರ್ನಾಟಕದ ಹಾವೇರಿಯಲ್ಲಿ ಏನಂದ್ರೆ ವಿಶ್ವದಲ್ಲೇ ವಿಶಿಷ್ಟ ಶಿಲ್ಪ ಶಾಸನ ಪತ್ತೆ ಮಾಡಿದ್ದಾರೆ. ಅದೇನ್ ಹೇಳ್ತಂದ್ರೆ, ಸುಮಾರು 6307 ಶಿವಗಳನ್ನ ತಲೆ ಮೇಲೆ ಹೊತ್ತು ಒಬ್ಬನಿಂದಲೇ ಅಂತ್ಯಕ್ರಿಯೆ ಮಾಡಿರೋ ಬಗ್ಗೆ ಈ ಒಂದು ಗುತ್ತಲ ಶಾಸನ ಹೇಳ್ತಾ ಆಗುತ್ತೆ. ನೋಡಿ ಅಂದ್ರೆ, ರೇರ್ ಫೈಂಡ್ 16th century inscription in Haveri district of Karnataka records death of 6307 people owing to drought ಅಂತ ಅದ್ರ ಬಗ್ಗೆ ಹೇಳ್ತಾರೆ. ಸೊ ಹಾಗಾದ್ರೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಈ ಒಂದು ಗುತ್ತಲ ಶಾಸನದ ಕುರಿತು. ನೋಡಿ, ಇತ್ತೀಚೆಗೆ ನಮ್ಮ ಕರ್ನಾಟಕದ ಇತಿಹಾಸಕಾರನಂದ್ರೆ ಈ ಒಂದು ಗುತ್ತಲ ಶಾಸನವನ್ನ ಏನ್ ಮಾಡಿದಾರೆ ಅಂದ್ರೆ ಉತ್ಖನನ ಮಾಡಿದ್ದಾರೆ. ಅದು ಹಾವೇರಿ ಜಿಲ್ಲೆಯಲ್ಲಿ. ಸೊ ಹಾಗಾದ್ರೆ ಇದು ಹಾವೇರಿ ಜಿಲ್ಲೆಯ ಗುತ್ತಲ ಪಟ್ಟಣದಲ್ಲಿ ಅಂದ್ರೆ ವಿಶ್ವದಲ್ಲೇ ಇದೊಂದು ವಿಶಿಷ್ಟ ಶಿಲ್ಪ ಶಾಸನ ಅಂತೇಳಿ ಅಂದ್ರೆ ಪತ್ತೆ ಮಾಡಿದ್ದಾರೆ. ಇದೇನಂದ್ರೆ ಚಂದ್ರಶೇಖರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಈ ಒಂದು ಶಾಸನ ಸಿಕ್ಕಿರುವಂತದ್ದಾಗಿದೆ, ಉತ್ಖನನ ಮಾಡಿರುವಂತಾಗಿದೆ. ಇಲ್ಲಿ ಏನಂದ್ರೆ ಈ ಶಾಸನ ಹೇಳುತ್ತಿದ್ರಲ್ಲಿ ಸುಮಾರು 6307 ಶವಗಳನ್ನು ಹೊತ್ತಿರುವಂತಹ ವ್ಯಕ್ತಿ ಅಂದ್ರೆ ಅಂತ್ಯಕ್ರಿಯೆ ಮಾಡೋದ್ರ ಕುರಿತು ಈ ಒಂದು ಶಾಸನದಲ್ಲಿ ವಿವರಣೆ ಹೇಳ್ತಾ ಹೋಗುತ್ತೆ. ಅದನ್ನ ನಾವು ಗುತ್ತಲ ಶಾಸನ ಅಂತ ಕರೀತಾರೆ. ಸೊ ಹಾಗಾಗಿ ಇದು ನೋಡಿ, ವಿಶ್ವದಲ್ಲಿಯೇ ಸಾಮೂಹಿಕವಾಗಿ ಇಷ್ಟು ಶವ ಸಂಸ್ಕಾರ ಮಾಡಿರುವಂತಹ ಒಂದು ಐತಿಹ್ಯ ಇರುವಂತಹ ಇದು ಜಗತ್ತಿನ ಮೊಟ್ಟ ಮೊದಲ ಶಾಸನ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಜೊತೆಗೆ ಇದು ಓರ್ವ ವ್ಯಕ್ತಿಯೇ ಈ ರೀತಿಯ ಶವಗಳನ್ನು ಅಂತ್ಯಕ್ರಿಯೆ ಮಾಡಿರೋದು ಕೂಡ ವಿಶಿಷ್ಟವಾಗಿದೆ ಅಂತ ಹೇಳ್ತಾರೆ. ಒಬ್ಬನೇ ವ್ಯಕ್ತಿ ಅಂದ್ರೆ 6307 ಶವಗಳನ್ನ ಸಂಸ್ಕಾರ ಮಾಡಿರೋದು ಕೂಡ ಇದು ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ಯಾರು ಪತ್ತೆ ಮಾಡಿದಾರೆ ಅಂದ್ರೆ, ವಿಜಯನಗರ ಜಿಲ್ಲೆಯ ಹಂಪಿ ಪುರಾತತ್ವ ಸಂಗ್ರಹಾಲಯದ ಪರಂಪರೆಯ ನಿರ್ದೇಶಕರು ಮತ್ತೆ ಆ ಒಂದು ಏನಂದ್ರೆ ಉಪನ್ಯಾಸಕರು ಏನಂದ್ರೆ ಈ ಒಂದು ಶಾಸನವನ್ನ ಉತ್ಖನನ ಮಾಡಿರೋದು ನಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಇದೇನಂದ್ರೆ ಈ ಶಾಸನ ಇದೆಯಲ್ಲ, ಇದು ವಿಶೇಷವಾಗಿ ಬರಹದ ಬಗ್ಗೆ ಮತ್ತು ಸಾಮೂಹಿಕ ಅಂತ್ಯಕ್ರಿಯೆ ಬಗ್ಗೆ ಉಲ್ಲೇಖ ನೀಡುವಂತ ಇದು ಒಂದು ಮೊದಲ ಶಾಸನವಾಗಿದೆ. ಇದು ನಮ್ಮ ದೇಶದಲ್ಲೇ ಕೂಡ ಮೊದಲ ಅಂತ ಹೇಳ್ತಾರೆ. ಈ ತರ ಒಂದು ಬರಹದ ಬಗ್ಗೆ ಮತ್ತೆ ಸಾಮೂಹಿಕ ಅಂತ್ಯಕ್ರಿಯೆ ಬಗ್ಗೆ ಯಾವುದೇ ಶಾಸನಗಳು ಕೂಡ ಇಲ್ಲಿವರೆಗೆ ದೇಶದಲ್ಲಿ ಯಾವ ಶಾಸನ ಕೂಡ ಈ ತರದ ಒಂದು ಶಾಸನ ನಮ್ಮ ದೇಶ ಏನಂದ್ರೆ ಇತಿಹಾಸಕಾರರಿಗೆ ಸಿಕ್ಕಿಲ್ಲ. ಸೊ ಹಾಗಾಗಿ ಈ ತರದ ಶಾಸನ ಇದು ನಮ್ಮ ದೇಶದಲ್ಲೇ ಮೊಟ್ಟ ಮೊದಲ ಅಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ಈ ರೀತಿ ಉಲ್ಲೇಖ ಇರುವಂತ ಇದು ಪ್ರಥಮ ಶಾಸನ ಅಂತ ಕೂಡ ಹೇಳ್ತಾ ಹೋಗ್ತಾರೆ ಈ ಒಂದು ಪುರಾತತ್ವ ಇಲಾಖೆಯ ನಿರ್ದೇಶಕರು. ಜೊತೆಗೆ ಇದರ ಕಾಲಮಾನ ಬಂದಾಗ ನೋಡಿ, ಇದರಲ್ಲಿ ಏನಂದ್ರೆ ಕ್ರಿಸ್ತಶಕ 539ಕ್ಕೆ ಸೇರಿರ್ಬೋದು ಅಂತ ಏನಂದ್ರೆ ಇತಿಹಾಸ ತಜ್ಞರು ಒಂದು ಅಭಿಪ್ರಾಯ ಪಡ್ತಾ ಹೋಗ್ತಾರೆ. ಈ ಶಾಸನದಲ್ಲಿ ಅಂದ್ರೆ ಶಾಲಿವಾನ ಶಕವರ್ಷ 1462 ಬರ ಬಂದ ವಿಕಾರಿ ಸಂವತ್ಸರ ಭಾದ್ರಪದ ಶುಕ್ಲ 5ರಂದು ಬಸವೇಶ್ವರನ ಪಾದ ಹಿಡಿದು ಈ ಶಿಲ್ಪವನ್ನ ಪ್ರತಿಷ್ಠಾಪನೆ ಮಾಡಿದ್ರ ಬಗ್ಗೆ ಈ ಶಾಸನದಲ್ಲಿ ಅಂದ್ರೆ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಈಗಿನ ಕಾಲಮಾನಕ್ಕೆ ಹೋಲಿಕೆ ಮಾಡಿದಾಗ ಅಂದ್ರೆ ಇದು ಕ್ರಿಸ್ತಶಕ 1539 ಆಗಸ್ಟ್ 18ಕ್ಕೆ ಅಂದ್ರೆ ಆ ಡೇಟು ಸರಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇದು ಯಾರ ಕಾಲದಂತಂದ್ರೆ, ಇದು ವಿಜಯನಗರನ ಆಳ್ತಿರುವಂತ ತುಳುವ ಡೈನಾಸ್ಟಿ, ತುಳುವ ವಂಶದ ಅಚ್ಯುತರಾಜ ಏನು ಆಳ್ವಿಕೆ ಮಾಡ್ತಿರ್ತಲ್ಲ, ಆತನ ಕಾಲದಲ್ಲಿ ಶಾಸನದಲ್ಲಿ ನನ್ನಿದೇವ ಏನ್ ಮಾಡ್ತಾನೆ ಅಂದ್ರೆ ಈ ಗುತ್ತಲ ಒಂದು ಪ್ರದೇಶದಲ್ಲಿ ಆಡಳಿತವನ್ನು ನಡೆಸ್ತಿರ್ತಾನೆ. ಸೊ ಹಾಗಾಗಿ ಆತನ ಮಗನಾದಂತ ಮರುಳ ಏನಂತಂದ್ರೆ ಅಂದು ಆಡಳಿತಿರುವಂತಹ ಪ್ರಾಂತ್ಯದ ತಿಮ್ಮಯ್ಯ ಸ್ವಾಮಿ ಎಂಬುವರಿಗೆ ಪುಣ್ಯ ಬರಲಿ ಎನ್ನುವಂತ ರೀತಿ ಅಂದ್ರೆ ಈ ಶಾಸನದಲ್ಲಿ ಅಂದ್ರೆ ಅದು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನೋಡಿದಂದ್ರೆ ಮರುಳ ಎಂಬ ವ್ಯಕ್ತಿಯ ಬಲಗಡೆ 20 ಸಾಲು ಹಾಗೂ ಎಡಗಡೆ 13 ಸಾಲುಗಳ ಕನ್ನಡ ಶಾಸನ ಇರುವಂತಹ ಒಂದು ಶಾಸನ ಈ ಒಂದು ಗುತ್ತಲ ಶಾಸನ ಆಗಿದೆ ಅಂತೇಳಿ ಇತಿಹಾಸ ಸಂಶೋಧಕರು ಇಲ್ಲಿ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಶಾಸನದ ಸಾರಾಂಶ ನೋಡ್ತಾ ಹೋದ್ರೆ, ಇದು ಹಾವೇರಿಯ ಗುತ್ತಲದ ಮೂಲ ಸ್ಥಾವರಕ್ಕೆ ಅಧೀನನಾದ ನನ್ನಿದೇವೆ ಒಡೆಯನ ಮಗ ಮರುಳಯ್ಯ ಎಂಬುವನು ತಮ್ಮನಾಳುವ ಸೀಮೆಯ ಒಡೆಯನಾದ ಪಟ್ಟದ ತಿಮ್ಮಸ್ವಾಮಿಯವರಿಗೆ ಪುಣ್ಯವಾಗಲಿ ಎಂದು 6307 ಎಣೆಗಳನ್ನ ಅಥವಾ ಜಲ್ಲಿ ಪುಟ್ಟೆಯಲ್ಲಿ ಇದೆಯಲ್ಲ, ಇಲ್ಲಿ ಪುಟ್ಟೆ ಕಾಣಿಸ್ತಾರೆ, ಇದು ಜಲ್ಲಿ ಪುಟ್ಟೆ ಇದೆಯಲ್ಲ, ಇದನ್ನ ಹೊತ್ಕೊಂಡಿರುವಂತಹ ವ್ಯಕ್ತಿ ಏನಂತಂದ್ರೆ ಹೊತ್ತುಕೊಂಡು ಹೋಗಿ ಸಮಾಧಿ ಮಾಡಿದಕ್ಕಾಗಿ ಬಲಬದಿಯ ಶಾಸನ ಅಂತಂದ್ರೆ ತಿಳಿಸುತ್ತೆ. ಯಾರು ಇದು ತಿಮ್ಮಸ್ವಾಮಿಯವರಿಗೆ ಅಂದ್ರೆ ಒಂದು ಏನಂದ್ರೆ ಧನ್ಯವಾದ ಹೇಳುವಂತ ಒಂದು ಶಾಸನ ಕೂಡ ಅಂತ ಹೇಳ್ಬೋದು ನಾವು ಈ ಒಂದು ಗುತ್ತಲ ಶಾಸನ. ಅದೇ ರೀತಿ ಈ ಶಾಸನ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಒಂದು ಗುತ್ತಲ ಶಾಸನವಾಗಿದೆ. ಹಾಗೆ ನೋಡಿ, ಇದರಲ್ಲಿ ಸುಮಾರು 6307 ಶವಗಳನ್ನ ಸಂಸ್ಕಾರ ಮಾಡಿದಂತ ದಾಖಲೆ ಜೊತೆಗೆ ಮರಳಯ್ಯನ ಶಿಲ್ಪ ಕೂಡ ಇಲ್ಲಿ ಕಾಣಿಸ್ತಾರ, ಮರಳಯ್ಯನ ಶಿಲ್ಪ ಕೂಡ ಇದರಲ್ಲಿ ವಿಶೇಷವಾಗಿದ್ದಾಗಿದೆ. ಜೊತೆಗೆ ಇಲ್ಲಿ ಅಂತ ನೋಡಿ
ಇದು ಶಿಲ್ಪದಲ್ಲಿ ಮರಳೆಯನ ಗಂಡು ಗಚ್ಚಿಯನ್ನ ಕಟ್ಟಿ ತಲೆ ಮೇಲೆ ಜಲ್ಲೆ ಮೊದಲ ಇಲ್ಲಿ ಬುಟ್ಟೆ ಕಾಣಿಸ್ತಿದಲ್ಲ ಜಲ್ಲೆ ಎಷ್ಟು ತುಂಬಾ ನಿಖರವಾಗಿ ನೋಡಿ ಆ ಚಿತ್ರ ಒಂದು ಶಿಲ್ಪವನ್ನು ಕೆತ್ತಿದ್ದಾರೆ. ಸೊ ಆ ಟೈಮಲ್ಲಿ ಇದೊಂದು ಬಿದಿರು ಬುಟ್ಟೆಯಲ್ಲಿ 2 ಶವಗಳು ಕಾಣ್ತಿಲ್ವಾ. ಸೊ ಇಲ್ಲೊಂದು ಕೆಳಗಡೆ ಶವ ಇದೆ, ಮೇಲ್ಗಡೆ ಶವವನ್ನು ಕೂಡ ಈ ಒಂದು ಶಾಸನದಲ್ಲಿ ಉಲ್ಲೇಖ ಆಗಿರುವಂತದ್ದು. ಸೊ ಜೊತೆಗೆ ಆ ಶಿಲ್ಪದಲ್ಲಿರುವಂತಹ ಭೀಮಾಕಾಯನ ಉಲ್ಲೇಖ ಕೂಡ ಜಲ್ಲೆಯಲ್ಲಿ ಶವಗಳನ್ನು ಅಡ್ಡಡ್ಡವಾಗಿ ಮಲಗಿಸಲಾಗಿದೆ. ಜೊತೆಗೆ 2 ಜೀವಗಳನ್ನು ಹೊರುವ ಭೀಮಾಕಾಯ ಅವನಲ್ಲಿ ಇತ್ತು ಎಂಬಂತೆ ಬಲಾಟೆ ದೇಹವನ್ನ ಶಿಲ್ಪದಲ್ಲಿ ತೋರಿಸಲಾಗಿದೆ. ಸೊ ಜೊತೆಗೆ ಆ ವ್ಯಕ್ತಿಗೆ ವೀರ ಮೀಸೆ, ಇಡಿ ಬಿದ್ದ ಗಡ್ಡದ ಕೊನೆಗೆ ನಾಗಜಡೆಯನ್ನ ಮುಖದಲ್ಲಿ ಕೂಡ ಕಾಣಬಹುದು. ನೋಡಿ ಕಾಣಿಸ್ತಿದ್ದಲ್ಲ ಇಮೇಜ್ ನಿಮಗೆ. ಸೊ ಇಲ್ಲಿ ನೋಡಿ ಓಕೆ. ಸೊ ಜೊತೆಗೆ ಹಣೆಯಲ್ಲಿ ವಿಭೂತಿರಿಸಿದ ಮರಳೆಯ ತಲೆಗೆ ರುಮಾಲು ಸುತ್ತಿದ್ದಾನೆ. ಎಡಗೈ ಎಣೆದ ಜಲ್ಲೆ ಹಾಗೂ ಬಲಗೈಯಲ್ಲಿ ಚಾಮರ ಹಿಡಿದಿದ್ದಾನೆ. ಅವನ ಎಡಬದಿಗೆ ಅನಾಥ ಶವಗಳ ಸಂಸ್ಕಾರ ಮಾಡಿದ ಪುಣ್ಯಕ್ಕೆ ಸಾಕ್ಷಿ ಎಂಬಂತೆ ಶಿವಲಿಂಗವನ್ನ ಕೂಡ ಕೆತ್ತಲಾಗಿದೆ. ನೋಡಿ ಎಷ್ಟು ಅಂದ್ರೆ ಬಹಳ ನಿಖರವಾಗಿ ಆ ವ್ಯಕ್ತಿಯನ್ನ ಮತ್ತೆ ಆತನ ಒಂದು ಕಾರ್ಯವನ್ನ ಕೂಡ ತುಂಬಾ ನಿಖರವಾಗಿ ಈ ಒಂದು ಗುತ್ತಲ ಶಾಸನದಲ್ಲಿ ಒಂದು ಕೆತ್ತಿದ್ದಾರೆ. ಜೊತೆಗೆ ಹಾಗೆಯೇ ಈ ಪುಣ್ಯ ಕಾರ್ಯದ ಕೀರ್ತಿ ಸೂರ್ಯಚಂದ್ರ ಇರುವವರೆಗೂ ಕೂಡ ಅಜರಾಮರವಿಲ್ಲ ಅಂತ ಏನ್ ಮಾಡೋದು ಅಂದ್ರೆ ಇಲ್ಲಿ ಚಂದ್ರಾಕಾರ ಶಿಲ್ಪಕಲೆಗಳನ್ನು ಕೂಡ ಆಕ್ಚುಲಿ ಈ ಒಂದು ಶಾಸನದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಜೊತೆಗೆ 6300 ಶವಗಳನ್ನ ಸಂಸ್ಕಾರ ಮಾಡುವುದು ಸಾಮಾನ್ಯವಾದ ಮಾತಲ್ಲ. ಆದ್ದರಿಂದ ಮರಳೆಯನ ಕಾರ್ಯ ಶ್ಲಾಘನೀಯ ಮತ್ತು ಪ್ರಶಂಸನೀಯ ಅಂತ ಕೂಡ ಈ ಒಂದು ಶಾಸನದಲ್ಲಿ ಉಲ್ಲೇಖ ಮಾಡ್ತಾರೆ. ಜೊತೆಗೆ ಈ ಶಾಸನ ವಿಶೇಷವಾಗಿ ಅಂದ್ರೆ ಒಂದು ಬರ ಶಾಸನ ಕರೀತಾರೆ ನೋಡಿ. ಸೊ ಆಗಿನ ಟೈಮಲ್ಲೇ ನೋಡಿ ಅಂದ್ರೆ ಜನರಿಗೆ ಬರದ ಬಗ್ಗೆ ಒಂದು ಪರಿಕಲ್ಪನೆ ಇತ್ತು, ಹೌದಲ್ವಾ. ಸೊ ಹಾಗಾಗಿ ಘನಘೋರ ಬರಗಾಲ ಬಂದಿರಂದ್ರೆ ಸಾಮಾನ್ಯವಾಗಿ ನೀರಿನ ಪ್ರವಾಹ ಆಗಿರ್ಬೋದು, ಮಳೆಯ ಅಭಾವ, ಸಾಂಕ್ರಾಮಿಕ ರೋಗಗಳಾಗಿರೋ ಮತ್ತೆ ಪ್ರಕೃತಿ ವಿಕೋಳದಿಂದ ಸಾಮಾನ್ಯವಾಗಿ ಏನಾಗುತ್ತಂದ್ರೆ ಬರುವಂತ ಒಂದು ಪರಿಸ್ಥಿತಿ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಅದನ್ನ ಬರಗಾಲ ಅಂತ ಕರೀತಾರೆ. ಸೊ ಹಾಗಾಗಿ ನೀರಿನ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಬರದಲ್ಲಿ ಸಾವಿನ ಸಂಖ್ಯೆಗಳು ತುಸು ಕಡಿಮೆ ಆಗಿರ್ತವೆ. ಆದ್ರೆ ಸಾಂಕ್ರಾಮಿಕ ರೋಗಗಳು ಬಂದಾಗ ಏನಾಗುತ್ತಂದ್ರೆ ಅತಿ ಹೆಚ್ಚು ಸಾವುಗಳಾಗ್ತಾವಲ್ಲ. ಹಾಗಾಗಿ ಡೋಗೆ ಆಗಿರ್ಬೋದು, ಕಾಲರ, ಪ್ಲೇಗ್ ನಂತ ರೋಗಗಳಿಂದ ಸಾಕಷ್ಟು ಜನರೆಂದ್ರೆ ಊರು ತೊರಿತಾರೆ, ಸಾವನ್ನಪ್ತಾರೆ. ಸೊ ಹಾಗಾಗಿ ಊರು ಜನರು ಸತ್ತಿದ್ದಕ್ಕೆ ಇತಿಹಾಸ ಪುಟಗಳಲ್ಲಿ ದಾಖಲೆಗಳಿವೆ. ಹೀಗೆ ಯಾವುದೋ ಒಂದು ಸಾಂಕ್ರಾಮಿಕ ರೋಗ ಒಂದು ಬರ ಸೃಷ್ಟಿಯಾಗಿ ಸಾವಿರಾರು ಜನ ಗುತ್ತಲದ ಪರಿಸರದಲ್ಲಿ ಅಸುನೀಗಿದ್ದಾರೆ ಎನ್ನುವುದು ಕೂಡ ಒಂದು ಸಂಶೋಧಕರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಶಾಸನ ನೋಡಿ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಓಕೆನಾ. ಸೊ ಹಾಗಾಗಿ ಇದಿಷ್ಟು ಆಗಿತ್ತು ಗುತ್ತಲ ಶಾಸನ. ಸೊ ಮತ್ತೆ ಇದು ಬಹಳ ಇಂಪಾರ್ಟೆಂಟ್, ನಿಮಗೆ ಮುಂದೆ ಬರುವಂತ ಎಕ್ಸಾಮ್ ಎಲ್ಲ ಕೂಡ ಕಡೆ ಕೇಳುವಂತ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಇದು ವಿಜಯನಗರ ಕಾಲಕ್ಕೆ ಸಂಬಂಧಪಟ್ಟಂತ ಶಾಸನವಾಗಿದೆ. ಇದೊಂದು ಬರಹದ ಬಗ್ಗೆ ಮತ್ತು ಸಾಮೂಹಿಕ ಶವ ಸಂಸ್ಕಾರ ಮಾಡಿರೋ ಬಗ್ಗೆ ಒಂದು ತಿಳಿಸುವಂತ ಶಾಸನವೇ ಗುತ್ತಲ ಶಾಸನವಾಗಿದೆ. ಓಕೆ. ಸೊ ಮತ್ತೆ ಮುಂದಿನ ದಿನಗಳಲ್ಲಿ ಡಿಫ್ರೆಂಟ್ ಟಾಪಿಕ್ ಡಿಸ್ಕಸ್ ಮಾಡ್ತಾವೋಣ. ಈ ಕ್ಲಾಸ್ ನಿಮ್ಗೆ ಇಷ್ಟವಾಗಿದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನೇ ಡೌಟ್ಸ್ ಗಳಿದ್ರು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ. ಓಕೆನಾ. ಸೊ ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.